ಬೆಂಗಳೂರು ಸಂಚಾರಿ ಪೊಲೀಸರಿಂದ ಮಹತ್ವದ ಕ್ರಮಕ್ಕೆ ಮುಂದಾಗಿರುವಂತದ್ದು ರಾಂಗ್ ರೂಟ್ನಲ್ಲಿ ಸಂಚರಿಸುವ ಸವಾರರಿಗೆ ಕಾಫಿ ಶಾಕ್ ಅನ್ನ ಕೊಡ್ತಾ ಇದೆ. ಬೇಕಾಬಿಟ್ಟಿ ರೂಲ್ಸ್ ಬ್ರೇಕ್ ಮಾಡುವಂತಹ ಸವಾರರು ಕೂಡ ಎಚ್ಚರದಿಂದಿರಬೇಕು. ಯಾಕಂದ್ರೆ ವಾಹನ ಸವಾರರು ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ಇನ್ ಮುಂದೆ ಮನೆ ಮುಂದೆ ಬರ್ತಾರೆ ಪೊಲೀಸರು. ಯಾವ ಕಾರಣಕ್ಕೆ ಅಂದ್ರೆ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ನಾವು ಪಾರ್ ಆಗ್ತೀವಿ ಅಂತ. ಆದ್ರೆ ಇನ್ನು ಮುಂದೆ ಆ ರೀತಿ ಸಾಧ್ಯನೇ ಇಲ್ಲ. ಬೆಂಗಳೂರು ಸಂಚಾರಿ ಪೊಲೀಸರು ಮಹತ್ವದ ಕ್ರಮಕ್ಕೆ ಮುಂದಾಗಿರುವಂತದ್ದು. ಹಾಗಾದ್ರೆ ಯಾವ ರೀತಿಯ ಕ್ರಮ ಇದು? ಇನ್ಮೇಲೆ ದಂಡ ಕಟ್ಟದೆ ಪಾರಾಗ್ತೀನಿ ಅಂತ ಹೇಳಂಗಿಲ್ಲ, ದಂಡವನ್ನ ಕಟ್ಟಲೇಬೇಕಾಗುತ್ತೆ. ಆ ರೀತಿಯ ಯೋಜನೆಯನ್ನ ಬೆಂಗಳೂರು ಸಂಚಾರಿ ಪೊಲೀಸರು ಹಾಕೊಂಡಿದ್ದಾರೆ. ಹಾಗಾದ್ರೆ ಯಾವ ರೀತಿಯ ಯೋಜನೆ? ಟ್ರಾಫಿಕ್ ರೂಲ್ಸ್ ಬಗ್ಗೆ ಸಾಕಷ್ಟು ಜಾಗೃತಿಗಳನ್ನ ಮೂಡಿಸ್ತಾರೆ ಸಂಚಾರಿ ಪೊಲೀಸರು. ದೊಡ್ಡ ದೊಡ್ಡ ಅಭಿಯಾನಗಳನ್ನು ಕೂಡ ನಡೆಸ್ತಾರೆ. ಹೀಗಿದ್ರೂ ಕೂಡ ಒಂದಿಷ್ಟು ಮಂದಿ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡೋದು. ಸಿಗ್ನಲ್ ಬಿದ್ದಿರುತ್ತೆ, ಆದ್ರೂ ಕೂಡ ಸಿಗ್ನಲ್ ಅನ್ನ ಬ್ರೇಕ್ ಮಾಡೋದು, ಓವರ್ಟೇಕ್ ಮಾಡೋದು, ಹೆಲ್ಮೆಟ್ ಇಲ್ಲದೆ ಓಡಾಡೋದು, ಹೀಗೆ ಮಾಡುವಂತ ಸವಾರರಿಗೆ ಕಾಕಿ ಇವತ್ತು ಶಾಕ್ ಕೊಡ್ತಾ ಇದೆ. ಪೊಲೀಸರು ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿರ್ತಾರೆ, ಅವ್ರು ಕಣ್ತಪ್ಪಿಸಿ ಸಿಗ್ನಲ್ ಜಂಪ್ ಮಾಡೋದು. ಹೀಗಾದ್ಮೇಲೆ ಒಂದು ಹೀರೋಯಿಸಮ್ ಕೂಡ ತೋರಿಸ್ತಾರೆ, ನೋಡಿದ್ರ ಯಾವ ರೀತಿಯಾಗಿ ನಾವು ಸೇಫ್ ಆದ್ವಿ ಅಂತ. ಆದ್ರೆ ಇನ್ನು ಮುಂದೆ ಸೇಫ್ ಅಲ್ಲ, ಮನೆ ಮುಂದೆ ಬಂದು ನಿಂತ್ಕೋತಾರೆ ಪೊಲೀಸರು. ಯಾವ ಕಾರಣಕ್ಕೆ ಅಂದ್ರೆ ನೀವು ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ದಂಡವನ್ನ ವಿಧಿಸ್ತಾರೆ. ಆ ದಂಡವನ್ನ ವಸೂಲಾತಿ ಮಾಡಬೇಕಾದ್ರೆ ಈಗ ಮನೆ ಮುಂದೆ ಬರ್ತಾರೆ ಪೊಲೀಸರು. ಪ್ರಮುಖವಾಗಿ ಬೆಂಗಳೂರಲ್ಲಿ ಅತಿ ದೊಡ್ಡ ಸಮಸ್ಯೆ, ಜೊತೆಗೆ ಸಾಕಷ್ಟು ಅನಾಹುತಗಳಿಗೆ ಸಾಕ್ಷಿಯಾಗುತ್ತೆ, ಕಾರಣವಾಗುತ್ತೆ. ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡೋದು ಅಂದ್ರೆ ಸುಮ್ಮನೆ ಅವರು ಈಸಿಯಾಗಿ ಹೋಗೋದಲ್ಲ, ಸಾಕಷ್ಟು ಅನಾಹುತಗಳಿಗೆ ಪ್ರತಿ ಬಾರಿ ಕೂಡ ಕಾರಣವಾಗ್ತಾ ಇರುತ್ತೆ. ಸಾಕಷ್ಟು ಆಕ್ಸಿಡೆಂಟ್ಗಳು ಕೂಡ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದೇ ಕಾರಣ. ದಂಡ ಕಟ್ಟಿಸಿಕೊಳ್ಳೋಕೆ ಮನೆ ಬಾಗಿಲಿಗೆ ಪೊಲೀಸರು ಬರ್ತಾರೆ. ಸ್ವತಃ ಸಂಚಾರಿ ಪೊಲೀಸರಿಂದ ಮನೆ ಮನೆಗೆ ತೆರಳಿ ಫೈನ್ ಅನ್ನ ವಸೂಲಿ ಮಾಡ್ತಾರೆ. ಹಾಗಾದ್ರೆ ಒಂದು ಡೌಟ್ ಇರುತ್ತೆ, 1000 ರೂಪಾಯಿ ಇದ್ರೂ ಬಂದ್ಬಿಡ್ತಾರ? ಅಲ್ಲ, 50,000ಕ್ಕೂ ಹೆಚ್ಚು ದಂಡ ಕಟ್ಟಬೇಕಾದವರ ಮನೆಗೆ ಮಾತ್ರ. ಈವರೆಗೂ 2859 ವಾಹನ ಸವಾರರಿಂದ ದಂಡ ಪಾವತಿ ಕೂಡ ಆಗಿದೆ. 2859 ಸವಾರರು 36,000ಕ್ಕೂ ಹೆಚ್ಚು ಬಾರಿ ರೂಲ್ಸ್ ಬ್ರೇಕ್ ಮಾಡಿದ್ದಾರಂತೆ. ಅಲ್ಲಿಗೆ ಒಟ್ಟಾರೆಯಾಗಿ 18,96,00,000 ದಂಡ ವಸೂಲಾತಿಗೆ ಮುಂದಾಗಿರುವಂಥದ್ದು ಕಾಕಿ ಪಡೆ. ಇಂತಹ ಸವಾರರ ಮನೆಯ ಬಾಗಿಲಿಗೆ ಸಂಚಾರಿ ಪೊಲೀಸರು ಬರ್ತಾರೆ. ಜೊತೆಗೆ ಪದೇ ಪದೇ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಲೈಸೆನ್ಸ್ ಅನ್ನ ರದ್ದು ಮಾಡ್ತಾರೆ. ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತೀವಿ, ಫೈನ್ ಕಟ್ತೀವಿ ಅಂದ್ರೆ ಅಲ್ಲ, ಪದೇ ಪದೇ ಈ ರೀತಿ ಆಗ್ತಿದ್ರೆ ಲೈಸೆನ್ಸ್ ಅನ್ನ ಕೂಡ ರದ್ದು ಮಾಡ್ತಾರಂತೆ ಪೊಲೀಸರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆಂಕಟೇಶ್, ಈಗಾಗಲೇ ಪೊಲೀಸರು ಕೂಡ ಒಂದು ಕ್ರಮಕ್ಕೆ ಮುಂದಾಗಿರುವಂತದ್ದು, ಮನೆ ಮನೆಗೆ ತೆರಳಿ ಫೈನ್ ಅನ್ನ ವಸೂಲಿ ಮಾಡುವಂತದ್ದು ಏನಿದೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ. ಮಹೇಶ್, ಏನಂತ ಹೇಳಿದ್ರೆ ಬೆಂಗಳೂರು ಸಿಟಿ ಪೊಲೀಸರು ಈಗ ಒಂದು ಹೆಜ್ಜೆ ಮುಂದೆ ಹೋಗಿರುವಂತದ್ದು. ಪದೇ ಪದೇ ಟ್ರಾಫಿಕ್ ನಿಯಮಗಳನ್ನ ಉಲ್ಲಂಘನೆ ಮಾಡುವಂತವರ ವಿರುದ್ಧ ಒಂದು ಸಮರವನ್ನ ಸಾಧಿಸಿದೆ. ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಏನು ಒಂದು ದಂಡಾಸ್ತ್ರ ಪ್ರಯೋಗವನ್ನ ಮಾಡ್ತಾ ಇದ್ರು. ತದನಂತರ ಹೈಕೋರ್ಟ್ನ ಆದೇಶದ ಮೇರೆಗೆ ವಾಹನ ಸವಾರರನ್ನ ತಡೆದು ದಂಡವನ್ನ ಹಾಕಿದ್ದ ವಸೂಲಿ ಮಾಡುವಂತಹದಕ್ಕೆ ಬ್ರೇಕ್ ಹಾಕಿತ್ತು. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಟ್ರಾಫಿಕ್ ರೂಲ್ಸ್ ಗಳನ್ನ ಬ್ರೇಕ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಸೊ ಈಗ ಹೈಟೆಕ್ ಕ್ಯಾಮ್ರಾಗಳನ್ನ ಸಿಗ್ನಲ್ಗಳಲ್ಲಿ ಅಳವಡಿಸೋದ್ರಿಂದಾಗಿ ಏನು ಒಂದು ಸಂಚಾರ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ ಆ ಎಲ್ಲವೂ ಕೂಡ ಆ ಒಂದು ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗುತ್ತೆ. ಆ ನಂತರ ಪೊಲೀಸ್ ಅವರು ಸಿಕ್ಕಂತ ವೇಳೆಯಲ್ಲಿ ಏನು ಅದನ್ನ ಟ್ರಾಫಿಕ್ ಅನ್ನ ಫೈನ್ ಅನ್ನ ಕೂಡ ಕೋರ್ಟ್ನ ಮುಖಾಂತರವಾಗಿ ವಸೂಲು ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರು. ಅಂದ್ರೆ ಏನ್ ಟ್ರಾಫಿಕ್ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ ಅನ್ನೋದಕ್ಕೆ ಕಾರಣ ಅಂತ ಹೇಳಿದ್ರೆ ಆಗಾಗ ಅಪಘಾತಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ ಒನ್ ವೇಲ್ ಬರುವಂತದ್ದಾಗಿರ್ಬೋದು, ವಿತೌಟ್ ಹೆಲ್ಮೆಟ್ ಆಗಿರ್ಬಹುದು, ಟ್ರಿಬಲ್ ರೈಡಿಂಗ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಟ್ರಾಫಿಕ್ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಬರ್ತಾ ಇದ್ರು. ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಪಘಾತಗಳ ಸಂಖ್ಯೆಯನ್ನ ಕಡಿಮೆ ಮಾಡಬೇಕು, ವಾಹನ ಸವಾರರ ರಕ್ಷಣೆ ಕೂಡ ಪೊಲೀಸರ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಅಷ್ಟು ಒಂದು ಕಠಿಣ ನಿರ್ಧಾರಗಳನ್ನ ಕೂಡ ತೆಗೆದುಕೊಂಡು ಬಂದ್ರು. ಈ ಎಲ್ಲವನ್ನು ಕೂಡ ಗಾಳಿಗೆ ತೋರಿದಂತಹ ವಾಹನ ಸವಾರರು ಪದೇ ಪದೇ ಇಂತಹ ಕೆಲಸಗಳನ್ನ ಮಾಡ್ತಾನೆ ಇದ್ದಾರೆ. ಸೊ ಈಗ ಒಂದ್ ಹೆಜ್ಜೆ ಮುಂದೆ ಹೋಗಿ ಏನಂತ ಹೇಳಿದ್ರೆ ಈಗ ಅವರು ಟ್ರಾಫಿಕ್ ನಿಯಮಗಳನ್ನ ಏನು ಉಲ್ಲಂಘನೆ ಮಾಡ್ತಾರೆ ಅಂತವರ ಮನೆಗೆ ಒಂದು ನೋಟಿಸ್ ಅನ್ನ ಕಳಿಸುವಂತ ಕೆಲಸವನ್ನ ಕೂಡ ಹೈಕೋರ್ಟ್ ಅಂದ್ರೆ ಕೋರ್ಟ್ನ ಒಂದು ಆದೇಶ ಮಾಡಿರುವಂತ. ಅಂದ್ರೆ 1000 ರೂಪಾಯಿ ಅಥವಾ 2,000 ರೂಪಾಯಿ ಇರುವಂತಹ ವಾಹನಗಳಿಗೆ ಅವ್ರು ಕಳಿಸುವಂತದ್ದಲ್ಲ, ಬದಲಾಗಿ ಏನು
ಹೆಚ್ಚಿನ ಬಾರಿ ಒಂದು ವಾಹನ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವಂತದ್ದು. ಉದಾಹರಣೆಗೆ ಒಂದು 50,000 ರೂಪಾಯಿ ಒಂದು ವಾಹನದ ಮೇಲೆ ದಂಡ ಇದೆ ಅಂತ ಹೇಳಿದ್ರೆ ಅಂತ ವಾಹನ ಸವಾರರ ಮನೆ ಬಾಗಿಲಿಗೆ ಒಂದು ನೋಟಿಸ್ ಅನ್ನ ಕಳಿಸುವಂತದ್ದು. ಈ ಕೂಡಲೇ ಬಂದು ಏನು ಒಂದು ಹಣವನ್ನ ಪಾವತಿ ಮಾಡಬೇಕು ಅಂತ ಹೇಳಿ ಆ ಒಂದು ಕಟ್ಟದೇ ಇದ್ದಂತ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವು ಸಾರಿ ಏನು ಒಂದು ಟ್ರಾಫಿಕ್ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ ಅಂತವರ ವಿರುದ್ಧ ಕೂಡ ಲೈಸೆನ್ಸ್ ಅನ್ನ ರದ್ದು ಮಾಡ್ಬೇಕಂತ ಹೇಳಿ ಜಿಲ್ಲಾ ಪೊಲೀಸರಿಗೂ ಕೂಡ ಒಂದು ಆದೇಶವನ್ನ ಮಾಡಿರ್ತಾರೆ. ಈ ಎಲ್ಲಾ ಆದೇಶಗಳನ್ನು ಕೂಡ ಈಗ ಒಂದಷ್ಟು ಎಷ್ಟು ಕಠಿಣವಾಗಿ ರೂಲ್ಸ್ ಆಗ್ತಾ ಇದೆಯೋ ಅಷ್ಟನ್ನು ಬ್ರೇಕ್ ಮಾಡುವಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮನೆಗಳಿಗೆ ಬಂದು ಸಮನ್ಸ್ ಅನ್ನು ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಮಾರು 2,859 ವಾಹನಗಳಷ್ಟು ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನ ಉಳಿಸ್ಕೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಸಮನ್ಸ್ ಅನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಮಹೇಶ್. ವೆಂಕಟೇಶ್, ಪ್ರಮುಖವಾಗಿ ಮನೆ ಮನೆಗೆ ಹೋಗಿ ವಸೂಲಾತಿ ಮಾಡ್ತಾರೆ, ಸರಿ. ಇದಕ್ಕೆ ಇಲಾಖೆ ಅಂದ್ರೆ ಟ್ರಾಫಿಕ್ ಪೊಲೀಸರು ಕೂಡ ಏನಾದರೂ ತಂಡವನ್ನ ರಚನೆ ಮಾಡಿದ್ದಾರಾ, ಹೇಗೆ ಅಂತ? ಮಹೇಶ್, ಏನಂತ ಹೇಳಿದ್ರೆ ಈಗಾಗಲೇ ಏನು ಕೆಲವೊಂದು ಉದಾಹರಣೆಗೆ ಒಂದು ಲ್ಯಾಂಡ್ ಆರ್ಡರ್ ನಲ್ಲಿ ಇಶ್ಯೂ ಆದಂತ ಸಂದರ್ಭಗಳಲ್ಲಿ ಆರೋಪಿಗಳು ಕೋರ್ಟ್ಗೆ ಹಾಜರಾಗದೇ ಇದ್ದಂತ ವೇಳೆಯಲ್ಲಿ ಅವರಿಗೆ ಒಂದು ಸಮನ್ಸ್ ಅನ್ನು ಕೂಡ ಕಳಿಸ್ತಾರೆ. ಅಂದ್ರೆ ಕೋರ್ಟ್ ನ ಪೀಸಿಗಳೇನಿರ್ತಾರೆ ಅವರ ಮುಖಾಂತರವಾಗಿ ಸಮನ್ಸ್ ಅನ್ನು ಕೂಡ ಕಳಿಸ್ತಾರೆ. ಹಾಗಾಗಿ ಅದೇ ರೀತಿಯಾಗಿ ಕೂಡ ಈ ಒಂದು ಟ್ರಾಫಿಕ್ ಪೊಲೀಸ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ಬೀಟ್ ಪೊಲೀಸರು ಕೋರ್ಟ್ ಅಲ್ಲಿ ಏನು ಕೆಲಸ ಮಾಡ್ತಾರೆ, ಸೊ ಅಂತವರನ್ನು ಕೂಡ ಅವರು ಮನೆಗೆ ಕಳಿಸುವಂತದ್ದು, ಪೋಸ್ಟ್ ನ ಮುಖಾಂತರವಾಗಿ ಸಮನ್ಸ್ ಅನ್ನು ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಪರ್ಟಿಕ್ಯುಲರ್ ಆಗಿ ಇಂತಹ ಒಂದು ಪೊಲೀಸರನ್ನ ಅಥವಾ ಒಂದು ತಂಡವನ್ನ ರಚನೆ ಮಾಡದೆ ಅಂದ್ರೆ ಪೋಸ್ಟ್ ನ ಮುಖಾಂತರವಾಗಿ ಆನ್ಲೈನ್ ಮುಖಾಂತರವಾಗಿ ಕಳಿಸುವಂತ ಕೆಲಸವನ್ನ ಅಂದ್ರೆ ಏನು ಒಂದು ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಆ ಒಂದು ಮೊಬೈಲ್ಗಳಿಗೂ ಕೂಡ ಮೆಸೇಜ್ ಹೋಗುತ್ತೆ. ತದನಂತರ ಒಂದು ಪೋಸ್ಟ್ ಮುಖಾಂತರವಾಗಿ ಕೂಡ ಅವರಿಗೆ ಒಂದು ಸಮನ್ಸ್ಗಳು ಕೂಡ ಕಳಿಸುವಂತ ಕೆಲಸವನ್ನು ಮಾಡ್ತಾ ಇರುವಂತದ್ದು ಮಹೇಶ್. ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್